ಎಲ್ರಿಗೂ ಜೈ ಭೀಮ್. ಈಗೆಲ್ಲ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಎಲ್ಲರೂ ಕಾಯಂ ಆಗಿದ್ದಾರೆ. ಮೊದಲು DPS ಆಗಿದ್ದರು, ಈಗ ಕಾಯಂ ಪೌರ ಕಾರ್ಮಿಕರಾದರು. ಮೊದಲು DPS ಸೂಪರ್ವೈಸರ್ ಆಗಿದ್ದವರು ಅವರು ಕೂಡ PKS ಆಗಿದ್ದಾರೆ. ಅವರು PKS ಆಗಿದ್ದರೂ ಕೂಡ ಇವತ್ತು ನಾನು ಸೂಪರ್ವೈಸರ್ ಅಂತೇಳಿ, ಮೇಸ್ತ್ರಿ ಅಂತೇಳಿ ಎಲ್ಲರ ಹತ್ರನೂ ಹಣ ಇಸ್ಕೊತಾರೆ ಅಂತೇಳಿ ನಿನ್ನೆ ಒಳ್ಳೆ ಸಬ್ಜೆಕ್ಟು, ಒಳ್ಳೆ ಮೆಸೇಜ್ ಬಂದಿತ್ತು. ಆ ಮೆಸೇಜ್ ಆಧಾರದ ಮೇಲೇ ಸುಮಾರು ಜನ ನನಗೂ ಫೋನ್ ಮಾಡಿ ಕೇಳ್ತವ್ರೆ, ಈ ಥರ ನಮ್ಮ ಹತ್ರ ದುಡ್ಡು ಕೇಳ್ತವ್ರೆ, 15,000, 20,000, 30,000 ಒಂದೊಂದು ವಾರ್ಡ್ ಒಂದೊಂದು ತಿಂಗಳು ಸಂಬಳ ಕೇಳ್ತಿದ್ದಾರೆ. ಆಮೇಲೆ 1 ಇಯರ್ ಬಿಲೋ ಇದ್ದವರು ಕೂಡ ಈ ಕಾಯಂ ಆಗಿದ್ದಾರೆ ಅನ್ನೋದನ್ನ ಒಂದು ಸುದ್ದಿ ಬಂದಿದೆ. ಆಮೇಲೆ ಕೆಲವು ವಾರ್ಡ್ಗಳಲ್ಲಿ ಜಾತಿ ಸರ್ಟಿಫಿಕೇಟ್ಗಳು ಕೂಡ ಡೂಪ್ಲಿಕೇಟ್ ಕೊಟ್ಟವ್ರಂತ ನಮಗೆ ಸುದ್ದಿ ಬರ್ತಾ ಇದೆ. ಅವರು ಗೌಡರಾಗಿದ್ದರು, ಲಿಂಗಾಯತರಾಗಿದ್ದರು, ಕುರುಬರಾಗಿದ್ದರು ಕೂಡ SC ಸರ್ಟಿಫಿಕೇಟ್ ಹೆಂಗೆ ಬರುತ್ತೆ ಅವ್ರಿಗೆ? SC ಸರ್ಟಿಫಿಕೇಟ್ ಮಾಡಿಸೋರೆ, ಕೆಲವರು ಗೌಡ್ರಂತ ಮಾಡ್ತಾರೆ. SC ಆದವರು ಕೂಡ ಗೌಡ್ರ ಸರ್ಟಿಫಿಕೇಟ್ ಮಾಡಿದ್ದಾರೆ ಅಂತೇಳಿ ನ್ಯೂಸ್ಗಳು ಬರ್ತಾ ಇದೆ, ನಮಗೆ ಸುದ್ದಿಗಳು ಬರ್ತಾವೆ. ಇಂಥದಕ್ಕೆಲ್ಲ ನಾವು ಕಡಿವಾಣ ಹಾಕಬೇಕಾದ್ರೆ ಈಗ ಯಾರು ಸೂಪರ್ವೈಸರ್ ಆಗಿದ್ದಾರೋ ಅವರೆಲ್ಲ ಪೊರಕೆ ಹಿಡ್ಕೊಂಡು ಕಸ ಗುಡಿಸೋ ಕೆಲಸಕ್ಕೆ ಹೋಗಬೇಕು. ಅಲ್ಲಿ ಸ್ಯಾನಿಟರಿ ದಫೇದಾರ್ ಯಾರಿದ್ದಾರೋ ಅವರು ಅಲ್ಲಿ ನೇಮಕ ಆಗಬೇಕು. ಬೆಂಗಳೂರು ನಗರದಲ್ಲಿ ಸುಮಾರು ಸ್ಯಾನಿಟರಿ ದಫೇದಾರ್ ಅಂದರೆ ಪರ್ಮನೆಂಟ್ ಮೇಸ್ತ್ರಿ ಆದರೆ ಅವರು ಇರೋದ್ರ ಲೆಕ್ಕಲ್ಲಿ ನೋಡಿದ್ರೆ ನೀವು ಬರೀ 25ರಿಂದ 30 ಜನ ಇದ್ದರೆ ಜಾಸ್ತಿ, ಅಥವಾ ಒಂದು 50 ಹೊರಗಡೆ ಇದ್ದರೆ ಕೂಡ ಅದು ಜಾಸ್ತಿ. ಅದಕ್ಕೋಸ್ಕರ ಈಗ ಯಾರ್ಯಾರು SLC ಓದ್ಕೊಂಡಿದ್ದಾರೆ, PUC ಓದ್ಕೊಂಡಿದ್ದಾರೋ ಅಂಥವರು ಸ್ಯಾನಿಟರಿ ದಫೇದಾರ್ ಆದರೆ ಒಳ್ಳೆಯದು. ಯಾಕೆಂತ ಹೇಳಿದ್ರೆ ಅಲ್ಲಿ ಬರವಣಿಗೆ ಇರಬೇಕು, ಕನ್ನಡ ಮಾತಾಡೋ ಬರಬೇಕು, ಜೊತೆಗೆ ಜನರಿಗೆ ತಿಳುವಳಿಕೆ ಹೇಳುವಂಥ ಇರಬೇಕು. ಈಗ DPS ಪೌರ ಕಾರ್ಮಿಕರಾಗಿ ಕಾಯಂ ಪೌರ ಕಾರ್ಮಿಕರಾಗಿರುವಂಥ ಸೂಪರ್ವೈಸರ್ಗಳು ಈ ನಾಳೆಯಿಂದನೇ ಪೊರಕೆ ಹಿಡ್ಕೊಂಡು ಕಸ ಗುಡಿಸುವಂಥ ಕೆಲಸ ಮಾಡಬೇಕು. ಯಾಕೆಂತ ಹೇಳಿದ್ರೆ DPS ಪೌರ ಕಾರ್ಮಿಕರು ಆಗಿದ್ದವರು ಮತ್ತು DPS ಸೂಪರ್ವೈಸರ್ ಆಗಿದ್ದವರು ಕೂಡ ಇವತ್ತು PK ಅಂತ ಹೆಸರು ಬಂದ ಮೇಲೆ BBMP ಆಯುಕ್ತರು ಹೇಳ್ತಾರೆ, ನಾವು ಅವ್ರಿಗೆ ಯಾವುದೇ ರೀತಿ ನಾವು ಸೈನ್ ಮಾಡಿ ಯಾವುದೂ ಲೆಟರ್ ಕೊಟ್ಟಿಲ್ಲ, ಅವರು ಕೂಡ PK ಅಂತ ಹೇಳಿದ ಮೇಲೆ PK ಆಗಿ ಕೆಲಸ ಮಾಡಿ. ಇಲ್ಲ ಅಂದರೆ ಅವರೆಲ್ಲ ಸೂಪರ್ವೈಸರ್ ಅಂತಾಗಿ ಕೆಲಸ ಮಾಡ್ತಾಯಿದ್ರೆ ಇನ್ನೂ 400 ಜನ 500 ಜನ ಸ್ಯಾಟೇಜ್ ಆಗ್ತಾರೆ ಪೌರ ಕಾರ್ಮಿಕರು. ಅವರೆಲ್ಲ ಪೌರ ಕಾರ್ಮಿಕರು ಮತ್ತೆ ಹೊಸದಾಗಿ ತೊಗೊಳ್ರಿ. 1 ಇಯರ್ ಬಿಲೋ ಇದ್ದಾರಲ್ಲ ಅವರೆಲ್ಲ ತೆಗೆದುಕೊಂಡು ಬೇರೆ ಬೇರೆ ಬ್ಲಾಕ್ ಏನೇ ಪೆಂಡಿಂಗ್ ಇದೆಯೋ ಅದಕ್ಕೆ ಆಯ್ಕೆ ಮಾಡಿ. ದಯವಿಟ್ಟು ಮತ್ತೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಪೌರ ಕಾರ್ಮಿಕರು ಈಗ ಕಾಯಂ ಆಗಿರೋರು ಯಾರಿಗೂ 1 ರೂಪಾಯಿ ಕೊಡೋ ಹಾಗಿಲ್ಲ. ಇದು ಸರ್ಕಾರದಿಂದ ಆಗಿರೋದು, ಕಾನೂನುಬದ್ಧವಾಗಿ ನಿಮಗೆ ಕೆಲಸ ಆಗಿರೋದು ಕಾಯಮ್ಮು. ನೀವು ಯಾಕೆ ದುಡ್ಡು ಕೊಡಬೇಕು? ದುಡ್ಡು ಕೇಳೋರ ಮೇಲೆ ನೀವು ದೂರು ಕೊಡಿ ಅಂದರೆ ಯಾರೂ ದೂರು ಕೊಡ್ತಾ ಇಲ್ಲ. ನಮಗೆ ಫೋನ್ ಮಾಡಿ ಹೇಳ್ತೀರಾ ನೀವು, ನಾವು ಎಷ್ಟಂತ ಹೇಳ್ಬೋದು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೇಳ್ಬೋದು. ಪೊಲೀಸು ಫೋನ್ ನಂಬರು ಬೇಕಾದ್ರೆ ನಾನು ಕೊಟ್ಟಿದ್ದೀನಿ, ಆ ನಂಬರ್ ಮತ್ತೊಂದು ಸಲ ಹೇಳ್ತೀನಿ, 112 ನಂಬರು. 112 ನಂಬರ್ ನೀವು ಫೋನ್ ಮಾಡಿದ್ರೆ ನಿಮ್ಮ ಹತ್ರ ಯಾರು ದುಡ್ಡು ಕೇಳ್ತಾರೋ ಅವ್ರನ್ನ ಕರ್ಕೊಂಡೋಗಿ ಸ್ಟೇಷನ್ಗೆ ಕೊಡಿಸ್ತಾರೆ. ಅವ್ರಿಗೇನು ಸಜೆ ಕೊಡಬೇಕೋ ಸಜೆ ಕೊಡ್ತಾರೆ. ದಯವಿಟ್ಟು ಪೌರ ಕಾರ್ಮಿಕರಲ್ಲಿ ಮನವಿ